ಪ್ಲಾಸ್ಟಿಕ್ ಸ್ಕೂಟರ್ಸ್ಗಿಂತ ಇದು ಸ್ವಲ್ಪ ವೇಟ್ ಇದೆ. ಬಟ್ ಅದೊಂದು ಈಗ ನೋಡಿ ಬಜಾಜು ಟಾಪ್ 3 ಸೇಲ್ಸ್ ಅಲ್ಲಿ ಇದೆ. ಈ ಸ್ಟಾರ್ಟ್ಅಪ್ಸ್ ಎಷ್ಟೇ ಮಾಡಿದ್ರು ಬ್ರೇಕಿಂಗ್ ಯಾವ ತರ ಇದೆ ಅಂತ ನೋಡೋಣ. ಟೆಕ್ ಪ್ಯಾಕ್ ಇಲ್ಲದೆ ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಅಂತ. ಮಿಡ್ ಡ್ರೈವ್ ಮೋಟರ್ ಅಲ್ಲಿ ನನ್ನ ಏಥರಲ್ಲೇ ನೀವು ನೋಡಿರ್ತೀರಾ ಬೆಲ್ಟ್ ಕಟ್ ಆಗುವಂಥದ್ದು ಇದೆ. ಆಫ್ ಬೋರ್ಡ್ ಚಾರ್ಜರ್ ಅಂತ. ನನಗೆ ತುಂಬ ಫ್ರೀಕ್ವೆಂಟ್ ಆಗಿ ಬರೋ ಕ್ವೆಶನ್ ಅಂದರೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ರೆಕಮೆಂಡ್ ಮಾಡಿ ಪ್ರದೀಪ್ ಅವರೇ. ಬಜೆಟಲ್ಲೂ ಇರಬೇಕು, ಪ್ರೀಮಿಯಮ್ ಆಗು ಇರಬೇಕು, ಹಾಗೆ ಒಳ್ಳೆ ಪರ್ಫಾರ್ಮೆನ್ಸೂ ಇರಬೇಕು. ಅದಕ್ಕೆ ಇವತ್ತು ನಮ್ಮ ಜೊತೆ ಒಂದಲ್ಲ 2 ಸ್ಕೂಟರ್ ಇದೆ ಸೇಮ್ ಬ್ರ್ಯಾಂಡಲ್ಲಿ, ಅಣ್ಣ ತಮ್ಮಂದಿರ ಥರ. ಇದು ಚೇತಕ್ ಪ್ರೀಮಿಯಂ, ಅದು ಚೇತಕ್ ಬ್ಲೂ ಅಂತ. 2903 ಕೋಡ್ ನೇಮ್ ಅದರದ್ದು. ಇದು ಆ್ಯಕ್ಚುಲಿ ಎಕ್ಸ್ಪೆನ್ಸಿವ್ ಮಾಡಲ್, ಸ್ವಲ್ಪ ಬಜೆಟ್ ಮಾಡಲ್. ಆಲ್ಮೋಸ್ಟ್ ಈ 2 ಸ್ಕೂಟರ್ಗೂ 50,000 ಡಿಫ್ರೆನ್ಸ್ ಇದೆ ಗುರು ಆನ್ ರೋಡಲ್ಲಿ. ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಈ ಗಾಡಿಯ ಕಂಪ್ಲೀಟ್ ವಾಕ್ ಅರೌಂಡ್, ರೈಡ್ ರಿವ್ಯೂ, ರೇಂಜ್ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಮೊದಲನೇ ಸರಿ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಡೆಫಿನೆಟ್ಲಿ ಮಾಡಿ. ಗಾಡಿಯ ಡೀಟೇಲ್ಸ್ ಕೊಡೋಕ್ಕೂ ಮುಂಚೆ ಬಿಗ್ ಶೌಟ್ ಔಟ್ ಟು ಅಂಬಾ ಬಜಾಜ್ ಬೊಮ್ಮನಹಳ್ಳಿ, ಹಾಗೆ MS ಮೋಟರ್ಸ್ ಬಜಾಜ್ ಶೋರೂಮ್ ಚಂದಾಪುರ. ಈ ಸ್ಕೂಟರ್ಸ್ನ ನಮಗೆ ಈ ಶೂಟ್ಗೆ ಕೊಟ್ಟಿದ್ದಕ್ಕೆ. ನೀವೇನಾದರೂ ಟೆಸ್ಟ್ ರೈಡ್ ಮಾಡಬೇಕು, ಗಾಡಿ ಬಗ್ಗೆ ಏನಾದರೂ ಎಂಕ್ವೈರ್ ಮಾಡಬೇಕು, ನಾಟ್ ಜಸ್ಟ್ ಚೇತಕ್, ಯಾವುದೇ ಬಜಾಜ್ ಬೈಕ್ಸ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಫಸ್ಟ್ ಆಫ್ ಆಲ್, ಈ ಗಾಡಿ ಲಾಂಚ್ ಆಗಿ ತುಂಬ ದಿನಾನೇ ಆಗಿದೆ. ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಕೆಲವು ಚೇಂಜಸ್ ಬ್ಯಾಟ್ರಿ ಪ್ಯಾಕಲ್ಲಿ ಆಗಿದೆ ಹೊರತು ಗಾಡಿಯಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲಿಲ್ಲ. ಎಸ್, ಒಂದು ಫೇಸ್ ಲಿಫ್ಟ್ ಅಪ್ಡೇಟ್ ಬಂತು. ಆವಾಗ ಏನು ಚೇಂಜಸ್ ಮಾಡಿದಂದರೆ ಸ್ವಲ್ಪ ಟೆಕ್ ಪ್ಯಾಕು ಹಾಗೆ ಡಿಸ್ಪ್ಲೇ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಿದರೆ. ಫಸ್ಟ್ ಆಫ್ ಆಲ್ ಈ ಪ್ರೀಮಿಯಂ ಗಾಡಿ ಬಗ್ಗೆ ಮಾತಾಡೋಣ. ಕಂಪ್ಲೀಟ್ ಫ್ರಂಟಲ್ಲಿ ನೋಡಿದ್ರೆ ಕಂಪ್ಲೀಟ್ LED ಸೆಟಪ್ ಇದೆ. ಇವನ್ ಇಂಡಿಕೇಟರ್ಸ್ ಕೂಡ ನಮಗೆ LED ಸೆಟಪ್ಪೇ ಬರುತ್ತೆ. ನೋಡಿದ್ರೆ ನೀವು ಇಲ್ಲಿ ನೋಡಿದ್ರೆ ಹೈ ಬೀಮ್, ಲೋ ಬೀಮ್ ಇದೆ. ಸೆಂಟ್ರಲ್ಲಿ ನಮಗೆ ಚೇತಕ್ ಲೋಗೋ ಕೂಡ ಇದೆ. ಡೇ ಟೈಮ್ ರನ್ನಿಂಗ್ ಲೈಟ್ಸ್ ತುಂಬಾ ಚೆನ್ನಾಗಿದೆ. ಈ ಸೆಗ್ಮೆಂಟಲ್ಲಿ ಆ್ಯಕ್ಚುಲಿ ತುಂಬ ಪ್ರೀಮಿಯಂ ಆಗಿದೆ. ಫ್ರಂಟ್ ಲುಕ್ ಕಂಪ್ಲೀಟ್ಲಿ ಮೆಟಲ್ ಬಾಡಿ. ಇದು ಒಂದೇ ಸ್ಕೂಟರ್ ಈ ಸೆಗ್ಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ಲಿ ಮೆಟಲ್ ಬಾಡಿ ಬರೋದು. ಮಿಕ್ಕಿದ ಎಲ್ಲ ಸ್ಕೂಟರ್ಸ್ ಪ್ರಾಪರ್ ಪ್ಲಾಸ್ಟಿಕ್ ಸ್ಕೂಟರ್ಸ್. ನಮಗೆ ಇಲ್ಲೊಂಥರ ಗ್ರಿಲ್ ತರ ಕಾಣಿಸ್ತಿದೆ. ಇಲ್ಲಿ ನಂಬರ್ ಪ್ಲೇಟ್ ಹೋಲ್ಡರ್ ಇದೆ. ಸೊ ಓವರ್ ಆಲ್ ಫ್ರಂಟ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಚೇತಕ್ ಅಂತಾನು ಕೊಟ್ಟಿದ್ದಾರೆ. ಬಟ್ ಫ್ರಂಟ್ ಅಲ್ಲಿ ಇನ್ನೇನು ಐಕಾನಿಕ್ ಆಗಿ ಕಾಣಿಸ್ತಿದೆ ಈ ಮಿರರ್ಸ್ ಕೂಡ ಪ್ರಾಪರ್ ಮೆಟಾಲಿಕ್ ಮಿರರ್ಸ್, ತುಂಬಾ ವೈಡ್ ಆಗಿದೆ. ಅಂಡ್ ಇಲ್ಲಿ ನಮಗೆ ಬ್ಲೂ ಕಲರ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಕಲರ್ ಆಪ್ಷನ್ಸ್ ಇದೆ. ನನಗೆ ನಿಮ್ಗೆ ಹೇಳ್ತೀನಿ. ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗಿರೋ ನಮಗೆ ಕೀ ಫಾಬ್ ಸಿಗುತ್ತೆ. ಮ್ಯಾನ್ಯುಯಲ್ ಕೀ ಏನಿಲ್ಲ, ಕಂಪ್ಲೀಟ್ಲಿ ಡಿಜಿಟಲ್ ಕೀ. ಸೊ ನಾವು ಕೀ ಫಾಬ್ ಇಟ್ಕೊಂಡ್ರೆ ಸಾಕು. ಈ ಗಾಡಿಯಲ್ಲಿ ನಾವು ಜಸ್ಟ್ ಇಲ್ಲಿ ನಾವು ಕಾರ್ಸಲ್ಲಿ ಇರೋ ಥರ ಸ್ಟಾರ್ಟ್ ಸ್ಟಾಪ್ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಗಾಡಿ ಆಫ್ ಆಗುತ್ತೆ, ಬಟನ್ನ ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ. ಈವನ್ ಸೈಡ್ ಲಾಕ್ ಕೂಡ ಇದೇ ಬಟನ್. ವೇರ್ ಆಸ್ ನಮಗೆ ಇದರಲ್ಲಿ ನೋಡಿ ಎಲ್ಲ ಮ್ಯಾನ್ಯುಯಲ್. ಲಾಕ್ ಅನ್ಲಾಕ್ಗೂ ಪ್ಲಸ್ ನಮಗೆ ಬೂಟ್ ಓಪನ್ ಮಾಡೋಕ್ಕೂ ಎಲ್ಲ ಇದರಲ್ಲೇ ಮಾಡ್ಬೋದು. ನಿಮಗೆ ಡಿಫ್ರೆಂಟ್ ಆಗಿರುವಂಥ ಸಸ್ಪೆನ್ಷನ್ ಸಿಗುತ್ತೆ. ಯೂಶಲಿ ನಾವು ಟೆಲಿಸ್ಕೋಪಿಗೆಲ್ಲ ಅಪ್ ಸೈಡ್ ಡೌನ್ ಫೋಕ್ಸ್ ಏನಾದ್ರು ನೋಡ್ತೀವಿ. ನೋಡಿ ಸ್ಪ್ರಿಂಗ್ ಲೋಡೆಡ್ ಒಂಥರ. ಇದು ಮೋನೋಶಾಕ್ ಥರನೇ, ಡಬಲ್ ಸೈಡ್ ಇಲ್ಲ, ಸಿಂಗಲ್ ಸೈಡೆಡ್ ಸ್ವಿಂಗ್ ಆಮು ಫ್ರಂಟ್ ಹ್ಯಾಂಡ್ ಅಲ್ಲಿ. ಐ ಥಿಂಕ್ ಇದು ಒಂದೇ ಸ್ಕೂಟರ್ ಈ ತರ ಸೆಗ್ಮೆಂಟ್ ಅಲ್ಲಿ ಬರೋದು. ಹಾಗೆ ನೋಡಿ ಮೌಂಟಿಂಗ್ ಪಾಯಿಂಟ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ. ನೀವು ಈ ತರ ಓಲಾದಲ್ಲಿ ನೋಡಿದ್ರಿ ಸಿಂಗಲ್ ಸೈಡೆಡ್ ಮೌಂಟಿಂಗ್ ಪಾಯಿಂಟ್ ಅಂತ. ಬಟ್ ಆ ಸ್ಕೂಟರ್ ಅಲ್ಲಿ ಏನಾಯ್ತು ಅಂತ ನೀವು ನೋಡಿದ್ರಲ್ವಾ, ಸಸ್ಪೆನ್ಷನ್ ಕಟ್ ಆಗೋದು, ವೀಲ್ ಬ್ರೇಕ್ ಆಗೋದು, ಸಸ್ಪೆನ್ಷನ್ ಬ್ರೇಕ್ ಆಗೋದು, ಈ ತರ ಹಲವಾರು ಇಶ್ಯೂಸ್ ಇದ್ದು. ಬಟ್ ಇದ್ರಲ್ಲಿ ಏನಂದ್ರೆ ಸಸ್ಪೆನ್ಷನ್ ಡಿಫ್ರೆಂಟ್ ಮೌಂಟಿಂಗ್ ಇದೆ, ಪ್ಲಸ್ ವೀಲ್ಗೆ ಡಿಫ್ರೆಂಟ್ ಮೌಂಟಿಂಗ್ಸ್ ಇದೆ. ಸೊ ಇದರಲ್ಲಿ ಡಬಲ್ ರಿಜಿಡಿಟಿ ಇದೆ. ಹಾಗೆ ನಿಮಗೆ ಈ ಮಾಡೆಲ್ ಅಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಕೂಡ ಸಿಗುತ್ತೆ. 90/90 ಸೆಕ್ಷನ್ 12 ಇಂಚ್ ವೀಲ್ ಸಿಗುತ್ತೆ, ಟ್ಯೂಬ್ಲೆಸ್. ನಮಗೆ ಚೇತಕ್ ಲೋಗೋ ಕೂಡ ಇದೆ. ಕಂಪ್ಲೀಟ್ಲಿ ಬ್ಲಾಕ್ಡ್ ಔಟ್ ವೀಲ್ಸ್ ಬರುತ್ತೆ. ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಗಾಡಿನೂ ಹೇಳ್ಬಿಡ್ತೀನಿ, ಬಿಕಾಸ್ ಯೂಶುವಲ್ ರೆಲೆವೆಂಟ್ ಆಗಿರುತ್ತೆ. ಇದರಲ್ಲಿ ನಮಗೆ ಜಸ್ಟ್ ಡಿಸ್ಕ್ ಬ್ರೇಕ್ ಬರಲ್ಲ ಅಷ್ಟೇ, ನಮಗೆ ನಾರ್ಮಲ್ ಡ್ರಮ್ ಬ್ರೇಕ್ ಸಿಗುತ್ತೆ. ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ನೋಡ್ಬೋದು ನೀವು, ಡ್ಯುಯಲ್ ಕನೆಕ್ಷನ್. ಇದನ್ನ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್. ಟೈರ್ ಸೈಜು, ವೀಲ್ಸು, ಎವ್ರಿಥಿಂಗ್ ತುಂಬಾ ಸಿಮಿಲರ್. ಈವನ್ ದ ಸಸ್ಪೆನ್ಷನ್ ಎಲ್ಲಾನು ಸೇಮೇ. ಇವನ್ ಫ್ರಂಟ್ ಎಂಡ್ ನೋಡಿದ್ರೆ ಈ ಗಾಡಿ ಆಲ್ಮೋಸ್ಟ್ ಸಿಮಿಲರ್. ಹೆಡ್ಲೈಟ್ಸ್, ಇಂಡಿಕೇಟರ್ಸ್ ಎಲ್ಲ ಸೇಮ್ ಬರುತ್ತೆ. ಬಟ್ ಇದ್ರಲ್ಲಿ ಏನಂದ್ರೆ ನಮಗೆ ತುಂಬಾ ಅಟ್ರಾಕ್ಟಿವ್ ಕಲರ್ ಸಿಗುತ್ತೆ. ಫ್ಯಾನ್ಸಿ ಕಲರ್ಸ್, ಈ ಬ್ಲೂ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ರೆಡ್ ಜೊತೆ ಇವನ್ ಸ್ಟಿಕ್ಕರಿಂಗ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ಓವರ್ ಆಲ್ ಫ್ರಂಟ್ ಅಂಡ್ ಲುಕ್ ವೆರಿ ಸಿಮಿಲರ್. ಬಟ್ ಮೇಜರ್ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಈ 2 ಗಾಡಿಗೂ ಫೀಚರ್ಸ್ ಅಲ್ಲೂ ಪ್ಲಸ್ ಬ್ಯಾಟ್ರಿ ಪ್ಯಾಕ್. ಫಸ್ಟ್ ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಮಾತಾಡೋಣ. ಇದರಲ್ಲಿ ಕೋಡ್ ನೇಮ್ ಹೇಳಿದ್ನಲ್ಲ 2903 ಅಂತ. 29 ಅಂದ್ರೆ ಇದರಲ್ಲಿ 2.9 kWh ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ. ಸ್ವಲ್ಪ ಚಿಕ್ಕದಾಗಿದೆ. ವೆರಾಸ್ ಇದರಲ್ಲಿ 3.2 kWh ಬ್ಯಾಟ್ರಿ ಪ್ಯಾಕ್ ಸಿಗ್ತಿದೆ. ಸೊ ಇದರಲ್ಲಿ ನೀವು 3203 ಅಂತಾನು ನೋಡ್ಬೋದು, ಒಂದು ಮಾಡೆಲ್ ಇದೆ. ಸೊ ಅದನ್ನ ಪ್ರೀಮಿಯಂ ಅಂತಾನು ಕರೀತಾರೆ. ರೇಂಜ್ ಆಲ್ಮೋಸ್ಟ್ ಸಿಮಿಲರ್, ಬಟ್ ಟಾಪ್ ಸ್ಪೀಡ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ನಾನು ರೈಡ್ ಮಾಡುವಾಗ ಹೇಳ್ತೀನಿ. ಇದರಲ್ಲಿ 63 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ, ವೆರಾಸ್ ಇದರಲ್ಲಿ 73. ಸ್ವಲ್ಪ ಫಾಸ್ಟ್ ಇದೆ ಅಷ್ಟೇ. ಎರಡರಲ್ಲೂ ನೀವು ಟೆಕ್ ಪ್ಯಾಕ್ ಹಾಕ್ಸ್ಕೊಬಹುದು. ಬಟ್ ಇದರಲ್ಲಿ ನಮಗೆ ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಆಗಿರೋ
ಕಲರ್ TFT ಡಿಸ್ಪ್ಲೇ ಇದೆ. ಸೊ ಅದರಿಂದ ಏನಂದ್ರೆ ಡಿಫ್ರೆಂಟ್ ಮೋಡ್ಸ್ ಬರುತ್ತೆ. ನೀವು ರೈಡಿಂಗ್ ಮೋಡ್, ಈಕೋ ಇಲ್ಲ ಸ್ಪೋರ್ಟ್ಸ್ಗೆ ಹೋದಾಗ ಮೋಡ್ಸ್ ಚೇಂಜಸ್ ಆಗುತ್ತೆ. ಪ್ಲಸ್ ಇನ್ಫಾರ್ಮೇಶನ್ ನಮಗೆ ಜಾಸ್ತಿ ಇದೆ. ನಮಗೆ ಓಡೋಮೀಟರ್ ರೇಂಜ್ ಆಗಿರ್ಬೋದು, ಆಕ್ಸ್ ಬ್ಯಾಟ್ರಿ ವೋಲ್ಟೇಜ್ ಆಗಿರ್ಬೋದು, ಇದರಲ್ಲಿ ನಮಗೆ ನ್ಯಾವಿಗೇಷನು, ಮ್ಯೂಸಿಕ್ ಸಿಸ್ಟಮು ಪ್ಲಸ್ ಮ್ಯಾಪ್ಸೂ ಕೂಡ ಇದೆ. ಸೊ ಓವರ್ ಆಲ್ ತುಂಬಾನೇ ಚೆನ್ನಾಗಿದೆ. ಈವನ್ ರೀಜನ್ ಹಿಂಗ್ ಆಗ್ತಿದೆ ಅಂತ ನೋಡ್ಬೋದು. ಸೊ TFT ಡಿಸ್ಪ್ಲೇ ಮೇಜರ್ ಯೂಸ್ಫುಲ್ ಫ್ಯಾಕ್ಟರ್ ನೀವೇನಾದ್ರು ಟೆಕ್ ಪ್ಯಾಕ್ ಯೂಸ್ ಮಾಡ್ತೀರಾ ಅಂದ್ರೆ, ಸೊ ಟೆಕ್ ಪ್ಯಾಕ್ ಬೇಕಂದ್ರೆ ನೀವು ಸಪ್ರೇಟ್ ಆಗಿ ಎಕ್ಸ್ಟ್ರಾ ಪೇ ಮಾಡಲೇಬೇಕು. ಈ ಪ್ರೀಮಿಯಂ ಗಾಡಿಗೆ ನೀವು 5,000 ಪೇ ಮಾಡಬೇಕು. ವೆರಾಸ್ ಇದರಲ್ಲಿ ನಮಗೆ 3,000. ಏನೇನು ಬರುತ್ತೆ ಪ್ರದೀಪ್ ಟೆಕ್ ಪ್ಯಾಕ್ ಅಲ್ಲಿ ಅಂದ್ರೆ, ನೀವು ಹಲವಾರು ಡಿಫ್ರೆಂಟ್ ಮೋಡ್ಸ್ ನ ಯೂಸ್ ಮಾಡ್ಬೋದು. ಸ್ಪೋರ್ಟ್ಸ್ ಮೋಡು ಪ್ಲಸ್ ಈ ನ್ಯಾವಿಗೇಷನ್, ಈ ಮ್ಯೂಸಿಕ್, ಆಪ್ ಕನೆಕ್ಟಿವಿಟಿ, ಪ್ಲಸ್ ಇದರಲ್ಲಿ ನಾವು ರಿವರ್ಸ್ ಯೂಸ್ ಮಾಡ್ಬೇಕಂದ್ರೆ ನಿಮ್ಗೆ ಟೆಕ್ ಪ್ಯಾಕ್ ಇದ್ರೇನೆ ಮಾತ್ರ. ಸೊ ರಿವರ್ಸ್ ಮೋಡ್ ಎಲ್ಲ ಬರ್ತಿದೆ ಅಲ್ಲ, ಅದ್ರ ಜೊತೆಗೆ ಹಿಲ್ ಹೋಲ್ಡ್ ಅನ್ನೋ ಫೀಚರ್ ನ ಕೂಡ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ಜಿಯೋ ಫೆನ್ಸಿಂಗ್ ನ ಕೂಡ ಕ್ರಿಯೇಟ್ ಮಾಡ್ಕೊಬಹುದು ಅಪ್ಲಿಕೇಶನ್ ಅಲ್ಲಿ. ಸೊ ನಮ್ಮ ಸ್ಕೂಟರ್ ಎಲ್ಲಿದೆ, ಲೈವ್ ಟ್ರ್ಯಾಕಿಂಗ್, ಸೊ ಈ ತರ ಎಲ್ಲ ಹಲವಾರು ಫೀಚರ್ಸ್ ಬರ್ತಿದೆ. ವೆರಾಸ್ ಇದರಲ್ಲಿ ನಮಗೆ ಜಿಯೋ ಫೆನ್ಸಿಂಗ್ ಫೀಚರ್ ಸಿಗೋದಿಲ್ಲ. ಪ್ಲಸ್ ನಿಮಗೆ ಈ ಡಿಸ್ಪ್ಲೇ ಅಲ್ಲಿ ನೋಡಿ ಸ್ವಲ್ಪ ಬೇಸಿಕ್ ಡಿಸ್ಪ್ಲೇ, ಹಳೆ ಚೇತಕಲ್ಲಿ ಯಾವ ತರ ಡಿಸ್ಪ್ಲೇ ಬರ್ತಿತ್ತು ಅದೇ ಸೂಪರ್ ಇನ್ಫಾರ್ಮೇಟಿವ್ ಡಿಸ್ಪ್ಲೇ. ಸ್ಪೀಡೋಮೀಟರ್ ರೇಂಜ್ ನಮಗೆ ತೋರಿಸ್ತಾ ಇರುತ್ತೆ. ಕೆಳಗಡೆ ನಮಗೆ ಟ್ರಿಪ್ ಇಲ್ಲ ಓಡೋ ನೋಡ್ಬೋದು. ಹಾಗೆ ನಿಮಗೆ ನ್ಯೂಟ್ರಲ್, ರೈಡಿಂಗ್ ಮೋಡ್ಸ್ ಏನಾದ್ರು ಇದ್ರೆ ಇಲ್ಲಿ ರೈಟ್ ಸೈಡ್ ಕಾಣಿಸುತ್ತೆ. ಈಗ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ನಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ರೇಂಜ್ ಬಾರ್ಸ್ ಅಲ್ಲಿ ತೋರಿಸುತ್ತೆ. ಮೇಲೆ ನಮಗೆ ಟೈಮು, ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್, ಹಾಗೆ ನಮಗೆ ಸೈಡ್ ಅಲ್ಲಿ ನಮಗೆ ಟೇಲ್ ಲೈಟ್ಸ್ ಅನ್ನೋದು ಬರುತ್ತೆ. ಇಲ್ಲಿ ಟೇಲ್ ಲೈಟ್ಸ್, ನ್ಯೂಟ್ರಲ್, ಸೊ ಈ ತರ ಬಟನ್ಸ್ ಎಲ್ಲ ಬರುತ್ತೆ. ಸೂಪರ್ ಇನ್ಫಾರ್ಮೇಟಿವ್ ಡಿಸ್ಪ್ಲೇ ಅಂತಾನೆ ಹೇಳ್ಬೇಕು. ಸಿಂಪಲ್ ಆಗಿದೆ ಡಿಸ್ಪ್ಲೇ, ವೆರಾಸ್ ಅದು ಕಲರ್ TFT ಡಿಸ್ಪ್ಲೇ. ಸೊ ಇದೇ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್. ಫೀಚರ್ಸ್ ಇದರಲ್ಲಿ ಫೀಚರ್ಸ್ ಇಲ್ಲ. ಅನದರ್ ಮೇಜರ್ ಫ್ಯಾಕ್ಟರ್ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಇದರಲ್ಲಿರೋ ಗ್ಲೌ ಬಾಕ್ಸ್. ಈ ಪ್ರೀಮಿಯಂ ಅಲ್ಲಿ ಗ್ಲೌ ಬಾಕ್ಸ್ ನ ಯೂಸ್ ಮಾಡೋದೇ ತುಂಬಾ ಸಿಂಪಲ್. ನೋಡಿ, ಪ್ರೆಸ್ ಮಾಡಿದ್ರೆ ಇಲ್ಲಿ ಓಪನ್ ಆಗ್ಬಿಡುತ್ತೆ. ನಮಗೆ ಮೆಡಿಕಲ್ ಕಿಟ್ ಇದೆ, USB ಸಾಕೆಟ್ ಇದೆ, ನಾವು ಚಾರ್ಜ್ ಮಾಡ್ಕೊಬಹುದು. ಪ್ಲಸ್ ನಮಗೆ ಮೆಡಿಕಲ್ ಫಸ್ಟ್ ಏಡ್ ಕಿಟ್ ಇದೆ. ಇಲ್ಲೇ ಚಾರ್ಜರ್ ಇಡ್ಬೋದು ಗುರು, ಅಷ್ಟು ಸಿಂಪಲ್, ಅಷ್ಟು ಚಿಕ್ಕ ಚಾರ್ಜರ್ ಇದೆ. ಸೊ ಕನ್ವೀನಿಯೆಂಟ್ ಆಗಿ ನಾವು ಯೂಶಲಿ ಎಲೆಕ್ಟ್ರಿಕ್ ಗಾಡೀಸಲ್ಲಿ ಚಾರ್ಜರ್ ನಮ್ಮ ಆಲ್ಮೋಸ್ಟ್ ಬೂಟ್ ತುಂಬೋಗುತ್ತೆ. ನಾವೇನು ಎಕ್ಸ್ಟ್ರಾ ಸ್ಪೇಸು ಇಲ್ಲ ಹೆಲ್ಮೆಟ್ ಏನು ಇಡೋದಕ್ಕಾಗೋದಿಲ್ಲ, ಏನು ಸಾಮಗ್ರಿಗಳು ಮಾರ್ಕೆಟಿಂದ ತೊಗೊಂಬರೋದು ಏನು ಇಡೋದಕ್ಕಾಗಲ್ಲ. ಇದನ್ನ ಪ್ರೆಸ್ ಅಂಡ್ ಹೋಲ್ಡ್ ಮಾಡ್ಕೊಂಡ್ರೆ ನೋಡಿ ಬೂಟ್ ಓಪನ್ ಆಗುತ್ತೆ. ಆ್ಯಂಡ್ ಬೂಟಲ್ಲಿ ನೋಡಿ ಒಳ್ಳೆ ಟಿಫನ್ ಬಾಕ್ಸ್ ತರ ಇದೆ ಚಾರ್ಜರ್. ಇಷ್ಟು ಪುಟಾಣಿ ಚಾರ್ಜರ್ ಗೊತ್ತಾ, ಇದು ವೆರಿ ಕ್ಯೂಟ್. ಇದು ಆರಾಮಾಗಿ ಇಲ್ಲಿ ಇಡ್ಸುತ್ತೆ. ಸೊ ಬೂಟ್ ನಿಮಗೆ ಖಾಲಿ ಆಗಿರುತ್ತೆ. ಬೂಟ್ ಸೈಜ್ ಎಷ್ಟು ಬರುತ್ತೆ ಅಂತ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ. 2 ಬೂಟ್ ಸ್ಪೇಸು ವೆರಿ ಸಿಮಿಲರ್. ಬಟ್ ಇದರಲ್ಲಿ ನಿಮ್ಗೆ ಏನು ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಇಲ್ಲಿ ಲೈಟ್ ಬರುತ್ತೆ. ಹಾಗೆ ಇನ್ನೊಂದು ಮೇಜರ್ ಫ್ಯಾಕ್ಟರ್, ಈ ಚಾರ್ಜರ್ ಇಷ್ಟು ಚಿಕ್ಕದಾಗಿರೋದಕ್ಕೆ ಕಾರಣ ಇದರಲ್ಲಿ ನಮಗೆ ಆನ್ ಬೋರ್ಡ್ ಚಾರ್ಜರ್ ಸಿಗುತ್ತೆ. ಏನ್ ಗುರು ಆನ್ ಬೋರ್ಡ್ ಚಾರ್ಜರ್ ಅಂದ್ರೆ, ಚಾರ್ಜ್ ಮಾಡ್ಬೇಕಾದ್ರೆ ಆ ಕರೆಂಟ್ ಸಪ್ಲೈ AC ಇಂದ DC ಗೆ ಎಲ್ಲ ಸ್ಕೂಟರ್ ಒಳಗಡೆನೆ ಇರುತ್ತೆ. ಈ ಗಾಡಿಯಲ್ಲಿ ನಮಗೆ ಆನ್ ಬೋರ್ಡ್ ಚಾರ್ಜರ್ ಸಿಗೋದಿಲ್ಲ. ಚಾರ್ಜರ್ ಡಿಫ್ರೆನ್ಶಿಯೇಟಿಂಗು ತೋರಿಸ್ಬಿಡ್ತೀನಿ. ಯೂಶಲಿ ನೀವು ರಿವ್ಯೂಸ್ನ ಯಾವ್ದಾದ್ರು ಒಂದು ಗಾಡಿಯಲ್ಲಿ ಮಾತ್ರ ರಿವ್ಯೂ ನೋಡಿರ್ತೀರಾ. ನೀವು ಕೀ ಇರುತ್ತಲ್ಲ, ಕೀನ ಹಾಕಿ ಜಸ್ಟ್ ಪ್ರೆಸ್ ಮಾಡಿ ನಾವು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಟ್ವಿಸ್ಟ್ ಮಾಡಿದ್ರೆ ನಮಗೆ ಓಪನ್ ಆಗ್ಬಿಡುತ್ತೆ. ನೋಡಿ, ಇದೆ ಆಫ್ ಬೋರ್ಡ್ ಚಾರ್ಜರ್ ಅಂತ. ಆಫ್ ಬೋರ್ಡ್ ಅಂದ್ರೆ ನೋಡಿ, ಇಲ್ಲಿ ನಮಗೆ ಫ್ಯಾನ್ ಎಲ್ಲ ಇದರಲ್ಲೇ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಚಾರ್ಜಿಂಗ್ ಟೈಮ್ ಬಂದು 6 ಅವರ್ಸ್ ಆಗುತ್ತೆ ಇದನ್ನ ಚಾರ್ಜ್ ಮಾಡೋದಕ್ಕೆ. ಅದನ್ನ ಚಾರ್ಜ್ ಮಾಡೋದಕ್ಕೆ ನಾವು 4.25 ಅವರಲ್ಲಿ ಚಾರ್ಜ್ ಆಗ್ಬಿಡುತ್ತೆ, ಬಿಕಾಸ್ ಆಫ್ ದ ಆನ್ ಬೋರ್ಡ್ ಚಾರ್ಜರ್ ಅಂಡ್ ಎವ್ರಿಥಿಂಗ್. ನೋಡಿ, ಇಲ್ಲಿ ನಮಗೆ ಸಾಕೆಟ್ ಪಿನ್ ಇದೆ, ಅದರಲ್ಲೂ ಸಿಮಿಲರ್ ಆಗಿದೆ. ಇಲ್ಲಿ ನಾವು ಜಸ್ಟ್ ಪ್ಲಗ್ ಮಾಡಿ ಚಾರ್ಜ್ ಮಾಡಿದ್ರೆ ಮುಗಿಯಿತು. ವೆರಿ ನೈಸ್. ಬೂಟ್ ಸ್ಪೇಸ್ ಸಿಮಿಲರ್ ಆಗಿದೆ. ಬಟ್ ಏನಂದ್ರೆ ಇದರಲ್ಲಿ ನಮಗೆ ಲೈಟ್ ಸಿಗೋದಿಲ್ಲ. ಸೊ ಅದು ಒಂದು ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್. ಹಾಗೆ ಮೇನ್ ಆಗಿ ಸೀಟ್ ಬಗ್ಗೆ ಮಾತಾಡ್ಬೇಕಂದ್ರೆ, 2ರಲ್ಲೂ ಸೀಟ್ ಸಿಮಿಲರ್ ಆಗಿದೆ. ಬಟ್ ಇದರಲ್ಲಿ ಏನಂದ್ರೆ ಕಂಪ್ಲೀಟ್ಲಿ ಬ್ಲ್ಯಾಕ್ ಫಿನಿಶ್, ಯಾವುದೇ ರೀತಿಯಾದ ಪ್ರೀಮಿಯಂ ಟಚಸ್ ಇಲ್ಲ. ನಮಗೆ ಇಲ್ಲಿ ಹುಕ್ಕು ಬರೋದಿಲ್ಲ. ಬಟ್ ಅದರಲ್ಲಿ ನಮಗೆ ಸ್ವಲ್ಪ ಪ್ರೀಮಿಯಂ ಟಚ್ ಇದೆ ಸೀಟಲ್ಲಿ. ನಮಗೆ ಇಲ್ಲಿ ಸ್ವಲ್ಪ ಬ್ರೌನಿಶ್ ಸ್ಟಿಚಸ್ ನ ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ನೀವು ಗ್ರಾಬ್ ಹ್ಯಾಂಡಲ್ ಹಿಂದೆ ಸ್ವಲ್ಪ ಬ್ಯಾಕ್ ಸಪೋರ್ಟ್ ಕೊಟ್ಟಿರೋ ತರ ಇದೆ. ಸ್ವಲ್ಪ ಚೇಂಜಸ್ ಇದೆ. ವೆರಾಸ್ ಇದರಲ್ಲಿ ನಮಗೆ ಪ್ಲೇನ್ ಆಗಿ ಕೊಟ್ಟಿದ್ದಾರೆ, ಏನು ಬ್ಯಾಕ್ ಸಪೋರ್ಟ್ ಇಲ್ಲ. ಹಾಗೆ ಇನ್ನೊಂದು ನೋಟಿಸ್ ಮಾಡಿದ್ರೆ ಈ ಗಾಡಿಯಲ್ಲಿ ನೋಡಿ, ಫ್ರಂಟ್ ಗ್ಲೌ ಬಾಕ್ಸ್ ಏನಿದೆ ಅದು ಇಲ್ವೇ ಇಲ್ಲ. ಸೈಡ್ ಪಾಕೆಟ್ಸ್ ನಮ್ಗೆ ಕೊಟ್ಟಿದ್ದಾರೆ, ಗ್ಲೌ ಬಾಕ್ಸ್ ತರ ಸೈಡ್ ಪಾಕೆಟ್ಸ್ ಅಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಇದೆ. ಹಾಗೆ ನೀವು ಕೆಳಗಡೆ ನೋಡಿದ್ರೆ USB ಸಾಕೆಟ್ ಕೊಟ್ಟಿದ್ದಾರೆ ಕೆಳಗಡೆ ನಮಗೆ. ಸೊ ಅದೊಂದು ಅಡ್ವಾಂಟೇಜ್. ಸೊ ನೀವೇನಾದ್ರು ಮೊಬೈಲ್ ಚಾರ್ಜಿಂಗ್ ಹಾಕೊಬೇಕು ಅಂದ್ರೆ ಮಾಡ್ಕೊಬಹುದು ಇದರಲ್ಲಿ. ಪ್ಲಸ್ ನಿಮಗೆ ಇಲ್ಲೊಂದು ಹುಕ್ ಇದೆ. ಫ್ಲೋರ್ ಬೋರ್ಡ್ ಸ್ಪೇಸ್ ಸಿಮಿಲರ್. ಆಲ್ಮೋಸ್ಟ್ ಬ್ಯಾಟ್ರಿ ಪ್ಯಾಕ್ ಅಲ್ಲಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಬಂದು 0.3 ಕಿಲೋವಾಟ್ ಅವರ್ ಬ್ಯಾಟ್ರಿ ಪ್ಯಾಕ್ ಅಷ್ಟೇ. ಸೊ ಅದರಿಂದ ಏನಂದ್ರೆ ರೇಂಜ್ ಬಂದು 123 ಕಿಲೋಮೀಟರ್, ಇದರಲ್ಲಿ 126 ಕಿಲೋಮೀಟರ್. ಇದರಲ್ಲಿ ಈಗ ಒಂದು ಹೊಸ ವರ್ಷನ್ ಕೂಡ ಲಾಂಚ್ ಮಾಡಿದರೆ, ಇನ್ನೊಂದು ಸ್ವಲ್ಪ ಪ್ರೀಮಿಯಂ ವರ್ಷನ್. ಅದರಲ್ಲಿ ನಮಗೆ 137 ಕಿಲೋಮೀಟರ್ ರೇಂಜ್ ಸಿಗ್ತಾ ಇದೆ. ಹಾಗೆ ನೀವು ಸ್ಲೈಟ್ ಆಗಿ ಹಂಗೆ ಹಿಂದೆ ಬಂದ್ರೆ, ಹಿಂದೆನೆ ಮೇಜರ್ ಫ್ಯಾಕ್ಟರ್ ಇರೋದು ಮೋಟರ್. ಯೂಶಲಿ ನಾವು ಹಬ್ ಮೋಟರ್ನ ನೋಡಿರ್ತೀವಿ, ಇಲ್ಲ ಮಿಡ್ ಡ್ರೈವ್ ಮೋಟರ್ನ ನೋಡಿರ್ತೀವಿ. ಇದನ್ನು ಒಂಥರ ಹಬ್ ಮೋಟರ್ ಅಲ್ಲ ಇದು, ಬಟ್ ವೀಲ್ ಮೌಂಟೆಡ್ ಮೋಟರ್ ಅಂತಾನೆ ಫಸ್ಟ್ ಸ್ಕೂಟರ್ ಇದೇ ಬಂದಿದ್ದು. iQube ಅಲ್ಲಿ ನೀವು ಹಬ್ ಮೋಟರ್ ನೋಡಿರ್ತೀರ, ಇಲ್ಲ ಏಥರ್ ಇಲ್ಲ ಓಲಾ ಅಲ್ಲಿ ಮಿಡ್ ಡ್ರೈವ್ ಇಲ್ಲ ಹಬ್ ಮೋಟರ್ನ ನೋಡಿರ್ತೀರ. ಇದೊಂಥರ ವೀಲ್ ಮೌಂಟೆಡ್ ಮೋಟರ್, ಮಚ್ ಮೋರ್ ಸೆಕ್ಯೂರ್. ಯೂಶಲಿ ಐಸ್ ಗಾಡೀಸಲ್ಲಿ ಈ ತರ ಮೋಟರ್ಸ್ ಬರೋದು, ಇಂಜಿನ್ ಇಲ್ಲಿ ಮೌಂಟ್ ಆಗಿರುತ್ತೆ ವೀಲ್ ಹತ್ರ. ಇವರು ಸಿಮಿಲರ್ ಸಿಸ್ಟಮ್ನ ಯೂಸ್ ಮಾಡಿದ್ದಾರೆ. ಇದು ಬಂದು 4.2 ಪೀಕ್ ಪವರ್ ಪ್ರೊಡ್ಯೂಸ್ ಮಾಡುವಂತ
ಮೋಟರ್ ಪವರ್ ಫಿಗರ್ಸ್. ಟಾರ್ಕ್ ಬಂದು 22 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗ್ತಾ ಇದೆ. ಡೈರೆಕ್ಟ್ ವೀಲ್ ಅಲ್ಲೇ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಪವರ್ ಲಾಸ್ ಆಗೋದಿಲ್ಲ. ಇದರಲ್ಲೂ ಮೋಟರ್ ಸಿಮಿಲರ್, ಜಸ್ಟ್ ಟಾಪ್ ಸ್ಪೀಡ್ ಸ್ವಲ್ಪ ವೇರಿ ಆಗುತ್ತೆ ಅಷ್ಟೇ. 23 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ, 63. ಅಷ್ಟೊಂದು ಅಗ್ರೆಸಿವ್ ಟಾಪ್ ಸ್ಪೀಡ್ ಅಲ್ಲ, ಬಟ್ ಪರ್ಫೆಕ್ಟ್ ಫಾರ್ ದ ಸಿಟಿ ಅಂತಾನೆ ಹೇಳಬೇಕು. ಬಟ್ ಇದ್ರಲ್ಲಿ ಏನು ಗೊತ್ತಾ ಮೇಜರ್ ಅಡ್ವಾಂಟೇಜು, ಹಬ್ ಮೋಟ್ರಲ್ಲಿ ಕೆಲವು ಟೈಮಲ್ಲಿ ವೀಲಲ್ಲಿ ಇರುತ್ತಲ್ವಾ, ಸೊ ಏನಾದರೂ ನಾವು ಪಾಟ್ ಅಲ್ಲಿ ಹೋಗಿ ಜೋರಾಗಿ ಹೊಡೆದ್ರೆ ವೀಲ್ ಬೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಮಿಡ್ ಡ್ರೈವ್ ಮೋಟ್ರಲ್ಲಿ ನನ್ನ ಏಥರಲ್ಲೇ ನೀವು ನೋಡಿರ್ತೀರ, ಬೆಲ್ಟ್ ಕಟ್ ಆಗುವಂಥದ್ದು, ಬೆಲ್ಟ್ ಚೇಂಜಸ್ ಮಾಡುವಂಥದ್ದು, ಮೇಂಟೆನೆನ್ಸ್ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 3,000 ಇಂದ 7,000ವರೆಗೂ ಆಗುತ್ತೆ ಒಂದೊಂದ್ಸರಿ ಬೆಲ್ಟ್ ಚೇಂಜ್ ಮಾಡೋದಕ್ಕೆ. ಅದು ಯಾವುದು ಪ್ರಾಬ್ಲಮ್ ಇದರಲ್ಲಿ ಇರೋದಿಲ್ಲ, ಬಿಕಾಸ್ ಡೈರೆಕ್ಟಾಗಿ ವೀಲಲ್ಲಿ ಮೌಂಟ್ ಆಗಿದೆಯಲ್ಲ. ಸೊ ಅದೊಂದು ಬಿಗ್ ಅಡ್ವಾಂಟೇಜ್ ನೀವೇನಾದರೂ ಚೇತಾಗಿ ತೊಗೊತೀರಾ ಅಂದರೆ. ಹಾಗೆ ಬ್ರೇಕಿಂಗ್ ಸಿಸ್ಟಮ್ ಬಂದು ನಿಮ್ಗೇನು ಡಿಸ್ಕ್ ಬ್ರೇಕ್ ಬರ್ತಿಲ್ಲ, 2 ಗಾಡಿಯಲ್ಲೂ ಡ್ರಮ್ ಬ್ರೇಕ್ ಇದೆ. ಬ್ರೇಕ್ ಬೈಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಓವರ್ ಆಲ್ ವೀಲ್ ಸೈಜು ಬಂದು ಹಿಂದೆ ನಿಮಗೆ MRF ಝ್ಯಾಪರ್ ಟ್ಯೂಬ್ಲೆಸ್ ಟೈರ್ಸೇ ಕೊಡ್ತಾ ಇದ್ದಾರೆ. 90/90 12 ಇಂಚ್ ವೀಲ್. ಸೊ ತುಂಬ ದೊಡ್ಡ ಟೈರ್ ಏನಿಲ್ಲ, 100 ಸೆಕ್ಷನ್ 120 ಸೆಕ್ಷನ್, 90/90 ಸೆಕ್ಷನ್, ತುಂಬ ಡೀಸೆಂಟ್ ಟೈರ್. ಗ್ರಿಪ್ಪು ಚೆನ್ನಾಗಿದೆ. ಹಿಂದೆ ಸೆಕ್ಷನ್ ನೋಡಿದ್ರೆ ನಮಗೆ ಇಲ್ಲಿ ನೋಡಿ ಗ್ರಿಲ್ ಟೈಪ್ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ನಾನು ಆನ್ ಮಾಡಿ ತೋರಿಸ್ತೀನಿ. ಈ ತರ ಬರುತ್ತೆ. ಕಂಪ್ಲೀಟ್ LED ಸೆಟಪ್ ಇದೆ. ಟೇಲ್ ಲೈಟ್ಸ್ ನ ಕೂಡ ವೆರಿ ಸಿಮಿಲರ್ ನೋಡಬಹುದು ನೀವು. ನಮಗೆ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಬಟನ್ ಸಿಸ್ಟಮ್ಸ್ ಈ ಗಾಡಿಯಲ್ಲಿ ಅಲಾಂಗ್ ವಿತ್ ದ ಡಿಸ್ಪ್ಲೇ ನಿಮಗೆ ಸ್ವಲ್ಪ ಅಡ್ವಾನ್ಸ್ ಬಟನ್ ಸಿಸ್ಟಮ್ಸ್ ಕೊಡುತ್ತೆ. ಬಿಕಾಸ್ ನೀವು ಮೆನ್ಯೂನ ನ್ಯಾವಿಗೇಟ್ ಮಾಡ್ಕೊಬೇಕಲ್ಲ, ಸೊ ಅದಕ್ಕೆ ನ್ಯಾವಿಗೇಷನ್ ಬಟನ್ಸ್, ಇಂಡಿಕೇಟರ್ ಬಟನ್ ಸಿಮಿಲರ್. ಬಟ್ ನಿಮಗೆ ಡ್ರೈವ್ ಮೋಡ್ ಸೆಲೆಕ್ಟ್ ಮಾಡೋದು, ಬೂಟ್ ಓಪನ್ ಮಾಡೋದು, ಇದು ನೋಡಿ, ಇದು ಒಂದ್ಸರಿ ಪ್ರೆಸ್ ಮಾಡಿದ್ರೆ ಈ ಬೋಟ್ ಓಪನ್ ಆಗುತ್ತೆ. ಅಂಡ್ ಇದು ಪ್ರೆಸ್ ಅಂಡ್ ಹೋಲ್ಡ್ ಮಾಡ್ಕೊಂಡಿದ್ರೆ ನೋಡಿ ನಮಗೆ ಈ ಸೀಟ್ ಓಪನ್ ಆಗುತ್ತೆ. ಹಾಗೆ ನಮಗೆ ಇದು ಡ್ರೈವ್ ಸೆಲೆಕ್ಟರು. ಆ್ಯಂಡ್ ನೀವೇನಾದರೂ ಮೆನ್ಯುವಲ್ ಆಪ್ಷನ್ ಹೋಗಿ ಸೆಲೆಕ್ಟ್ ಮಾಡಬೇಕಂದ್ರೆ ಇದು ಸೆಲೆಕ್ಟ್ ಆಪ್ಷನ್. ಹಾಗೆ ಲೆಫ್ಟಲ್ಲಿ ನಮಗೆ ಹೈ ಬೀಮ್ ಲೋ ಬೀಮ್ ಇದೆ, ಇಂಡಿಕೇಟರ್ ಬಟನ್ ಇದೆ. ನಾವು ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಮಾಡ್ಕೋಬೇಕಂದ್ರೆ ಇದು. ಹಾಗೆ ನೋಡಿ ಡಿಪೆಂಡಿಂಗ್ ಆನ್ ದಟ್ ನಮ್ಮ ಡಿಸ್ಪ್ಲೇ ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಇಲ್ಲಿ ಸ್ವಲ್ಪ ಟಾಗಲ್ ಬಟನ್ಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಟಾಗಲ್ ಮಾಡ್ಬೋದು. ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಡಿಸ್ಪ್ಲೇ ಸೆಟ್ಟಿಂಗ್ಸ್ ಇದೆ. ನಾವು ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ನಾವು ಕ್ಲಾಕ್ ಬ್ಲೂಟೂತ್ ಕನೆಕ್ಟಿವಿಟಿ ಸೆಟ್ ಅಲ್ಲಿ ಕೊಟ್ರೆ ನಾವು ಬ್ಲೂಟೂತ್ ನ ಆನ್ ಮಾಡ್ಕೊಬಹುದು, ಕನೆಕ್ಟ್ ಮಾಡ್ಕೊಬಹುದು. ಸೊ ನಮ್ಗೆ ಏನೋ ಕಾಲ್ಸ್ ಬಂದ್ರು ಯಾವುದೇ ರೀತಿಯಾದ ಮ್ಯೂಸಿಕ್ ಚೇಂಜಸ್ ನಾವು ಇಲ್ಲೇ ಮಾಡ್ಕೊಬಹುದು. ಡಿಸ್ಪ್ಲೇಲಿ ನಮಗೆ ಡಿಫ್ರೆಂಟ್ ಥೀಮ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ ಇದೊಂಥರ ಟೆಕ್ನೋ ಥೀಮ್ ಇಲ್ಲಿ ಕೊಟ್ಟಿದ್ರೆ, ನಾವು ಪ್ಲೇನೋ ಅಂತ ಇದು ಕೊಟ್ಟಿದ್ದಾರೆ. ಒಂಥರ ಪ್ರಾಪರ್ ಐಕ್ಯೂಬ್ ತರ ಡಿಸ್ಪ್ಲೇ ಇದೆ ಇದು. ಡಿಸ್ಪ್ಲೇ ಫೀಚರ್ಸ್, ಆನ್ ಬೋರ್ಡ್ ಚಾರ್ಜರ್, ಪ್ಲಸ್ ನಿಮಗೆ ಸ್ಪೇಸ್ ಯುಟಿಲಿಟಿ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಜಾಸ್ತಿನೇ ಪೇ ಮಾಡಬೇಕು. ಮೇಜರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ತುಂಬಾ ಜನ ಕನ್ಸಿಡರ್ ಮಾಡದೇ ಇರೋದು ಕಂಫರ್ಟ್ ಫ್ಯಾಕ್ಟರ್ಸ್. ಗಾಡಿ ಯಾವ ಥರ ಕಂಫರ್ಟಬಲ್ ಇದೆ, ಸಸ್ಪೆನ್ಷನ್ ಯಾವ ಥರ. ಸಸ್ಪೆನ್ಷನ್ ನಾವು ರೈಡ್ ಮಾಡುವಾಗ ಮಾತಾಡೋಣ, ಬಟ್ ರೈಡಿಂಗ್ ಪೊಸಿಷನ್ ನೋಡಿ ಈ ಥರ ಇದೆ. ಕಾಲು ಇಟ್ಕೊಳ್ಳೋದಕ್ಕೆ ತುಂಬ ಸ್ಪೇಸೂ ಇದೆ. ಯೂಟರ್ನು ನಾವು ಈಸಿಯಾಗಿ ಮಾಡ್ಬೋದು, ಸೊ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಸೀಟ್ ತುಂಬ ಲಾಂಗ್ ಇದೆ, ಬ್ರಾಡ್ ಆಗೂ ಇದೆ, ವೈಡ್ ಆಗೂ ಇದೆ. ನೋಡಿ ಆಲ್ಮೋಸ್ಟ್ ಸೀಟ್ ಇಲ್ಲಿವರೆಗೂ ಬರುತ್ತೆ. ನಮ್ಗೆ ಇಲ್ಲೊಂದು ಹುಕ್ಕೂ ಬರುತ್ತೆ, 3 kgs ವರೆಗೂ ನಾವು ಹುಕ್ ಮಾಡ್ಕೊಬಹುದು. ಇಲ್ಲಿ ಸ್ಪೇಸ್ ಚೆನ್ನಾಗಿದೆ. ಈವನ್ ಪಿಲಿಯನ್ಗೂ ಡೀಸೆಂಟ್ ಸ್ಪೇಸ್ ಅಂತಾನೆ ಇದೆ. ಇದ್ರಲ್ಲೂ ಸಿಮಿಲರ್ ಸ್ಪೇಸ್, ಸಿಮಿಲರ್ ಯುಟಿಲಿಟಿ ಫ್ಯಾಕ್ಟರ್. ಆಲ್ಮೋಸ್ಟ್ ಹ್ಯಾಂಡಲ್ ಬಾರ್ ವಿಡ್ತ್ನು ಅಷ್ಟೇ. ನನಗೆ ಮಿರರ್ಸ್ ಆಕ್ಚುಲಿ ತುಂಬಾನೇ ಇಷ್ಟ ಆಯ್ತು. ಸಿಟಿ ಯೂಸ್ಗೆ ಹೇಳಿ ಮಾಡಿಸಿದಂತ ಸ್ಕೂಟರ್ ಇದು. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ರೈಡ್ ಮಾಡೋಣ ಈ ಗಾಡಿಗಳನ್ನ. ಫಸ್ಟ್ ಪ್ರೀಮಿಯಂ ರೈಡ್ ಮಾಡೋಣ. ಈಕೋ ಮೋಡಲ್ ಪರ್ಫಾರ್ಮೆನ್ಸ್ ಯಾವ ತರ ಇದೆ, ಸ್ಪೋರ್ಟ್ಸ್ ಮೋಡಲ್ ಯಾವ ತರ ಪರ್ಫಾರ್ಮೆನ್ಸ್ ಇದೆ ಅಂತ. ಓ ನೈಸ್ ಡೂಡ್, ಈಕೋ ಮೋಡಲ್ ಒಳ್ಳೆ ಪಿಕಪ್ ಇದೆ ನೋಡಿ. ಆಲ್ಮೋಸ್ಟ್ 40 ರೀಚ್ ಆಗ್ಬಿಡ್ತು. ಒಳ್ಳೆ ಪಿಕಪ್ ಇದೆ ಮೋಟ್ರಲ್ಲಿ, ಸೀರಿಯಸ್ಲಿ ಒಳ್ಳೆ ದಮ್ ಇದೆ. ಈಕೋ ಮೋಡಲ್ಲಿ ನಮಗೆ ಆಲ್ಮೋಸ್ಟ್ 48, 50, 52, 55, ನಮಗೆ 60 ಈಕೋ ಮೋಡಲ್ಲೇ ಹೋಗ್ತಿದೆ. 63 ಏನು ಈಕೋ ಮೋಡಲ್ಲ ಈ ಸ್ಪೀಡ್ ಹೋಗ್ತಿದೆ. ನೋಡೋಣ, ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಂಡು ಟ್ರೈ ಮಾಡೋಣ. ಅನ್ನದರ್ ಥಿಂಗ್ ಏನಂದ್ರೆ, ನನಗೆ ಈ ಸ್ಕೂಟ್ರಲ್ಲಿ ತುಂಬ ಇಷ್ಟ ಆಗಿದ್ದು ಸಸ್ಪೆನ್ಷನ್. ರಿಯರ್ ಸಸ್ಪೆನ್ಷನ್ ಅಲ್ಟಿಮೇಟ್ ಆಗಿದೆ. ಫ್ರಂಟ್ ಎಂಡ್ ಅಷ್ಟೊಂದು ಸಾಫ್ಟ್ ಆಗಿಲ್ಲ, ಬಟ್ ಸ್ಟಿಕ್ಸ್ ಅರೌಂಡ್. ಸೊ ನಾವೇನಾದ್ರೂ ಫಾಸ್ಟಾಗಿ ಓಡಿಸ್ಬೇಕಂದ್ರೂ ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಹ್ಯಾಂಡ್ಲಿಂಗ್ ವೈಸ್ ಪರ್ಫೆಕ್ಟ್ ಸ್ಕೂಟರ್. ಯಾಕಂದರೆ ಸ್ಕೂಟರ್ ವೇಟ್ ಇದೆ, ಪ್ಲಾಸ್ಟಿಕ್ ಸ್ಕೂಟರ್ಸ್ಗಿಂತ ಇದು ಸ್ವಲ್ಪ ವೇಟ್ ಇದೆ. ಬಟ್ ಅದೊಂದು ಕಾಂಪ್ರಮೈಸ್ ಥರನೇ ಕೆಲವ್ರಿಗೆ. ಬಟ್ ನನಗೆ ಐ ಥಿಂಕ್ ಬಿಲ್ಡ್ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. ಸ್ಕೂಟರ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದ್ರೆ ಲಾಂಗ್ ಟರ್ಮ್ ಯೂಸಲ್ಲಿ ಹಲವಾರು ವರ್ಷಗಳು ಬರುತ್ತೆ. ಸೊ ಅದೊಂದು ನೀವು ಮನ್ಸಲ್ಲಿ ಇಟ್ಕೊಬೇಕು. ಸ್ಪೋರ್ಟ್ಸ್ ಮೋಡಲ್ಲಿ ಥೀಮ್ ಚೇಂಜ್ ಆಗ್ಬಿಟ್ಟಿದೆ. ಸ್ಪೋರ್ಟ್ಸ್ ಮೋಡಲ್ಲಿ ಎಷ್ಟು ಸ್ಪೀಡ್ ಬರುತ್ತೆ ಅಂತ ನೋಡೋಣ. ಸೀರಿಯಸ್ಲಿ ಗುಡ್ ಪಿಕಪ್ ಗುರು. ನಾನು ಇಷ್ಟು ಪಿಕಪ್ ಇದೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ. ಆಬ್ವಿಯಸ್ಲಿ ಬೇರೆ ಸ್ಕೂಟರ್ಸ್ಗಿಂತ ಅಷ್ಟು ಸ್ಪೀಡ್ ಹೋಗೋದಿಲ್ಲ. 80, 100 ಎಲ್ಲ ಹೋಗಲ್ಲ ನೋಡಿ. 77, 78, 79 ಎಲ್ಲ ಹೋಗ್ತಿದೆ. ಆಲ್ಮೋಸ್ಟ್ 81 ಟಾಪ್ ಸ್ಪೀಡ್ ಹೋಗಿದೆ. ಅಂಡ್ ಈ ಗಾಡಿಯಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. 2903 ಚೇತಕ್ ಬ್ಲೂನ ಓಡಿಸ್ಬೇಕಾದ್ರೆ ಇನ್ನೂ ಹೇಳ್ತೀನಿ ನಾನು, ಆ ರೀಜನರೇಟಿವ್ ಬ್ರೇಕಿಂಗ್ ಯಾವ ಥರ ವರ್ಕ್ ಆಗುತ್ತೆ ನೋಡಿ. ಇಲ್ಲಿ ರೀಜನ್ನು ಆಕ್ಟಿವೇಟ್ ಆಗಿ ನಮಗೆ ತೋರಿಸುತ್ತೆ. ಬ್ರೇಕಿಂಗ್ ನಾನು ಚೆಕ್ ಮಾಡೋಣ. ಫ್ರಂಟಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಬರ್ತಾ ಇದೆ. ಈವನ್ ಅದೂ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ 40ಇಂದ ಫುಲ್ ಡೀಸೆಂಟ್ ಬ್ರೇಕ್ಸ್. ಹಿಂದೆ ನಮಗೆ ಡ್ರಮ್ ಬ್ರೇಕ್ ಇರುತ್ತೆ, ಸೊ ಎಕ್ಸ್ಪೆಕ್ಟೇಷನ್ ತುಂಬಾ ಕಮ್ಮಿನೇ.
ಏನೋ ಬ್ರೇಕ್ ಲಾಕ್ ಆಗ್ಲಿಲ್ಲ. ಸೊ ಬ್ರೇಕಿಂಗ್ ಬೈಟ್ ಇಸ್ ಗುಡ್. ಚೇತಕಲ್ಲಿ ಆಲ್ರೆಡಿ ಹಳೆ ಮಾಡೆಲ್ ರೇಂಜ್ ಟೆಸ್ಟ್ ಮಾಡಿದ್ದೀನಿ. ಇಫ್ ಐ ನಾಟ್ ರಾಂಗ್ ಅದರಲ್ಲಿ ನಮಗೆ 100+ ರೇಂಜೇ ಬಂದಿತ್ತು. ಬಟ್ ಇದರಲ್ಲಿ ನಮಗೆ 115 120ವರೆಗೂ ರಿಯಲ್ ವರ್ಲ್ಡ್ ಅಲ್ಲಿ ಬರ್ತಿದೆ ಅಂತ ಹೇಳ್ತಿದ್ದಾರೆ ಕಸ್ಟಮರ್ಸ್. ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಟ್ ಏನಂದ್ರೆ ನೀವು ಈಗ ನಾನು ನೆಕ್ಸ್ಟ್ ಓಡಿಸ್ತೀನಲ್ಲ ಚೇತಕ್ ಬ್ಲೂಗಿಂತ ನೀವು ಇದಕ್ಕೆ ಆಲ್ಮೋಸ್ಟ್ 50,000 ಆನ್ ರೋಡ್ ಅಲ್ಲಿ ಎಕ್ಸ್ಟ್ರಾ ಪೇ ಮಾಡ್ತಿದ್ದೀರಾ. ಸೊ ಅದಕ್ಕೆ ಈ ಫೀಚರ್ಸ್ ಎಲ್ಲ ವರ್ತಾ ಅಂತ ನೀವು ನೋಡ್ಕೊಬೇಕು. ಆನ್ ಬೋರ್ಡ್ ಚಾರ್ಜರ್ ಆಗಿರ್ಲಿ, ಡಿಸ್ಪ್ಲೇ ಆಗಿರ್ಲಿ, ಗ್ಲೌ ಬಾಕ್ಸ್ ಆಗಿರ್ಲಿ, ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಟಾಪ್ ಸ್ಪೀಡ್, ಸ್ವಲ್ಪ ಎಕ್ಸ್ಟ್ರಾ ರೇಂಜು, ಬಿಕಾಸ್ ಬ್ಯಾಟ್ರಿ ಪ್ಯಾಕು ನಿಮಗೆ ದೊಡ್ಡದಾಗಿ ಸಿಗ್ತಿದಲ್ಲ. ಸೊ ಇದೆಲ್ಲ ವರ್ತಿಟ್ಟ ಅಂತ ನೀವು ನೋಡಬೇಕು. ಇಲ್ಲ ಅಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇದು 2903 ಅಂತ 2.9 kWh ಬ್ಯಾಟ್ರಿ ಪ್ಯಾಕ್. 03 ಅಂದ್ರೆ ಮೋಸ್ಟ್ ಅಫೋರ್ಡಬಲ್ ಮಾಡೆಲ್. ಇದು ಹಳೆ ಡಿಸ್ಪ್ಲೇ, ಹಳೆ ಚೇತಕಲ್ಲಿ ಇದೇ ತರ ಡಿಸ್ಪ್ಲೇ ಬರ್ತಾ ಇದ್ದು. ಬಟ್ ಇದರಲ್ಲಿ ಏನಂದ್ರೆ ನಮಗೆ ಕಲರ್ಸ್ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಗೋಪುರಲ್ಲಿ ಎಷ್ಟು ಮಾತ್ರ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಿಕಾಸ್ ತುಂಬಾ ಬ್ರೈಟ್ನೆಸ್ ತುಂಬಾ ಕಡಿಮೆ ಇದೆ ಗಾಡಿಯಲ್ಲಿ. ಬಟ್ ಏನಂದ್ರೆ ಇದರಲ್ಲೂ ನಮಗೆ 120 ಕಿಲೋಮೀಟರ್ಸ್ ರೇಂಜ್ ಅಂತ ಹೇಳ್ತಾರೆ. IDC ರೇಂಜು, ರಿಯಲ್ ವರ್ಲ್ಡ್ ಅಲ್ಲ, ಅದು ARI ಕ್ಲೇಮ್ಡ್ ರೇಂಜ್ ಅಂತ. ಬಟ್ ರಿಯಲ್ ವರ್ಲ್ಡ್ ಅಲ್ಲಿ ನಮಗೆ ಆಲ್ಮೋಸ್ಟ್ 100 ಬರ್ಬೋದು. ಮೇಜರ್ ಫ್ಯಾಕ್ಟರ್ ಏನ್ ಗೊತ್ತಾ, ಅಫೋರ್ಡಬಿಲಿಟಿನ ನಾನು ಹೇಳ್ಬೇಕು. ಬಿಕಾಸ್ ಅದರಿಂದನೇ ಈಗ ನೋಡಿ ಬಜಾಜ್ ಟಾಪ್ 3 ಸೇಲ್ಸ್ ಅಲ್ಲಿ ಇದೆ. ಈ ಸ್ಟಾರ್ಟ್ಅಪ್ಸ್ ಎಷ್ಟೇ ಮಾಡಿದ್ರು ಈ ಬಜಾಜ್ ಇವ್ರು ಜಸ್ಟ್ 1 ಮಾಡೆಲ್ ಇಟ್ಕೊಂಡೆ, 2 ಮಾಡೆಲ್ ಈಗಿರೋದು ಇಟ್ಕೊಂಡೆ ಎಷ್ಟು ಸೇಲ್ಸ್ ನಂಬರ್ ಮಾಡ್ತಿದ್ದಾರೆ. ಅದರ ಮೇಜರ್ ಫ್ಯಾಕ್ಟರ್ ಈಗ ಕೊಟ್ಟಿರೋ ಪ್ರೈಸಿಂಗ್ ಪ್ಲಸ್ ಬಜಾಜ್ ಸರ್ವಿಸ್ ಸೆಂಟರ್ಸ್ ಕೂಡ. ಸೊ ನಮಗೆ ಹಲವಾರು ಬಜಾಜ್ ಸರ್ವಿಸ್ ಸೆಂಟರ್ಸ್ ಇದೆ. ಇಂದ ಸರ್ವಿಸಿಂಗ್ ಒಂದು ಹೆಡೇಕ್ ಅನ್ನೋದು ಇಲ್ಲ, ತಲೆನೋವೇ ಇಲ್ಲ, ಆರಾಮಾಗಿ ಸರ್ವಿಸಿಂಗ್ ಮಾಡ್ಬೋದು. ಬಟ್ ನೋಡಿ ಇದರಲ್ಲಿ ಬಟನ್ಸು, ನಾರ್ಮಲ್ ಬಟನ್ಸ್, ನಿಮಗೆ ಟಾಗಲ್ ಬಟನ್ಸು ಎಲ್ಲ ಎಕ್ಸ್ಟ್ರಾ ಏನಿಲ್ಲ. ಸಿಂಪಲ್ ಆಗಿ ನಮಗೆ ಇಂಡಿಕೇಟರ್ಸ್ ಕೊಟ್ಟಿದ್ದಾನೆ 2 ಸೈಡನು. ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ 2 ಕಡೆನೂ ಇಂಡಿಕೇಟರ್ಸು. ನಮಗೆ ಡ್ರೈವ್ ಮೋಡ್ಸು, ಪ್ಲಸ್ ನಮಗೆ ಏನಾದ್ರು ಮೋಡ್ ಚೇಂಜ್ ಮಾಡಬೇಕಂದ್ರೆ, ಸಿನ್ಸ್ ಇದರಲ್ಲಿ ನಮಗೆ ಟೆಕ್ ಪ್ಯಾಕ್ ಇಲ್ದಿರೋದ್ರಿಂದ ನಾವು ಯಾವುದೇ ಬೇರೆ ಮೋಡ್ ಸಿಗೋದಿಲ್ಲ. ಬಟ್ ಟೆಕ್ ಪ್ಯಾಕ್ ಇದ್ರೆ ನಿಮಗೆ ಈಕೋ, ಸ್ಪೋರ್ಟ್ಸ್ ಮೋಡ್ 2 ಯೂಸ್ ಮಾಡ್ಕೊಬೋದು. ಪ್ಲಸ್ ರಿವರ್ಸನ್ನು ಯೂಸ್ ಮಾಡ್ಕೊಬೋದು. ಬಟ್ ಈಗ ರಿವರ್ಸನ್ನು ಯೂಸ್ ಮಾಡೋಕ್ಕಾಗಲ್ಲ. ಪ್ಲಸ್ ನಮಗೆ ಹಿಲ್ ಹೋಲ್ಡ್ ಕೂಡ ಸಿಗುತ್ತೆ. ಸೊ ಅಪ್ ಹಿಲ್ಲಲ್ಲಿ ಇದ್ದಾಗ ಗಾಡಿ ಆಟೋಮ್ಯಾಟಿಕ್ಕಾಗಿ ಹೋಲ್ಡ್ ಮಾಡುತ್ತೆ, ನಾವು ಗಾಡಿ ಮುಂದೆ ಹೋಗೋಕೆ ಬಿಡೋದಿಲ್ಲ. ಲೆಫ್ಟಲ್ಲೂ ತುಂಬ ಸಿಮಿಲರ್. ಇಲ್ಲಿ ನಮಗೆ ಕಾಲ್ ಆಪ್ಷನ್ ಒಂದಿದೆ, ಕಾಲ್ ಮ್ಯೂಸಿಕ್ ಆಪ್ಷನ್ ಇದೆ. ಆ್ಯಂಡ್ ನಮಗೆ ಹಾರ್ನ್ ಪರವಾಗಿಲ್ಲ, ಡೀಸೆಂಟ್ ಹಾರ್ನ್. ಹೈ ಬೀಮ್, ಲೋ ಬೀಮ್ ಇದೆ, ಪ್ಲಸ್ ಇಂಡಿಕೇಟರ್ಸ್. ಕೀನು ತುಂಬ ಸಿಂಪಲ್ ಕೀ. ಆ್ಯಕ್ಚುಲಿ ಈ ಥರ ಸಿಂಪಲ್ ಆಗಿದ್ರೇ ಒಳ್ಳೇದು. ತುಂಬ ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಕೀ ಫಾಬ್ ಎಲ್ಲಾದ್ರೂ ಕಳೆದೋದ್ರೆ ತುಂಬ ಪ್ರಾಬ್ಲಮ್ಸ್. ಬಟ್ ಕೀ ಇದ್ರೆ ಪ್ರಾಪರ್ ಆಗಿರುತ್ತೆ. ಡ್ರೈವ್ ಮೋಡ್ಗೆ ಹಾಕೋಣ, ನೋಡೋಣ ಟೆಕ್ ಪ್ಯಾಕ್ ಇಲ್ಲದೆ ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಅಂತ. ಆಲ್ರೆಡಿ ನಮಗೆ 35, 45, 50, 55, 60 ಸ್ಪೀಡಲ್ಲಿ ಹೋಗ್ತಿದೆ. ನೈಸ್ ಗುರು. 67, 68, 69 ಟಾಪ್ ಸ್ಪೀಡ್ ಹೋಗ್ತಿದೆ. ಅವ್ರು ಕ್ಲೇಮ್ ಮಾಡೋದೇ 63, ಸೊ ಸ್ವಲ್ಪ ಜಾಸ್ತಿನೇ ಹೋಗ್ತಿದೆ. ಬಟ್ ಏನಂದರೆ ಇದರಲ್ಲಿ ನಮಗೆ ಮುಂದೆ ಡ್ರಮ್ ಬ್ರೇಕ್ ಬರುತ್ತೆ. ಸೊ ಬ್ರೇಕಿಂಗ್ ಯಾವ ಥರ ಇದೆ ಅಂತ ನೋಡೋಣ. ಪ್ರಿಟಿ ಡೀಸೆಂಟ್ ಬ್ರೇಕ್ಸ್, ಬಟ್ ಅಷ್ಟು ಅಗ್ರೆಸಿವ್ ಬ್ರೇಕಿಂಗ್ ಇಲ್ಲ. ಬಟ್ ಪ್ರಿಟಿ ಡೀಸೆಂಟ್, ಲೈಕ್ ಸಿಟಿ ಯೂಸೇಜ್ಗೆ ಪರ್ಫೆಕ್ಟು. ಸೊ ನಾವು ಸಿಟಿಲಿ ಓಡಿಸ್ಬೇಕಾದ್ರೆ 40, 45, 50 ಓಡಿಸ್ತಾ ಇರ್ತೀವಿ. ಸೊ ಈ ಸ್ಪೀಡಲ್ಲಿ ನಾವು ಏನಾದ್ರು ಓಡಿಸಿದ್ರೆ ರೇಂಜ್ ಅನ್ನೋದು ಸಿಕ್ಕಾಪಟ್ಟೆ ಬಂದೇ ಬರುತ್ತೆ. ಐ ಥಿಂಕ್ ಈ ಬ್ಯಾಟ್ರಿ ಪ್ಯಾಕ್ಗೆ ನಮಗೆ ವಾರಂಟಿನೂ ಚೆನ್ನಾಗಿದೆ, 3 ವರ್ಷ, ಹಾಗೆ 50,000 ಕಿಲೋಮೀಟರ್ಸ್. ಕಂಪೇರ್ ಟು ಏತರೂ 3 ವರ್ಷ ಕೊಡ್ತಾರೆ. ಬಟ್ ಏನಂದ್ರೆ ನಮಗೆ 30,000 ಕಿಲೋಮೀಟರ್ ಅಷ್ಟೇ. ನಾವೇನಾದ್ರು ಜಾಸ್ತಿ ಯೂಸ್ ಮಾಡ್ತಿದೀವಿ ಅಂದ್ರೆ ನೀವು ಏತರ್ ತಗೊಳ್ಳೋದಕ್ಕಿಂತ ಚೇತಕ್ ತಗೊಳ್ಳೋದು ಒಳ್ಳೇದು. ಪ್ಲಸ್ ನಮಗೆ ಎಕ್ಸ್ಟೆಂಡೆಡ್ ವಾರಂಟಿನೂ ಇದೆ, ನಾನು ಲಾಸ್ಟಲ್ಲಿ ಹೇಳ್ತೀನಿ. ಆಕ್ಸಿಲರೇಷನ್ ಆಗಿರ್ಬೋದು, ಥ್ರಾಟಲ್ ಕ್ಯಾಲಿಬ್ರೇಷನ್ ಚೆನ್ನಾಗಿದೆ. ಬಟ್ ಸ್ವಲ್ಪ ಅಗ್ರೆಸಿವ್ ಅಂತ ಅನಿಸ್ತು ನನಗೆ ಪ್ರೀಮಿಯಂ ಅಲ್ಲಿ ಥ್ರಾಟಲ್. ಇದರಲ್ಲಿ ಸ್ವಲ್ಪ ಮೆಲೋ ಡೌನ್ ಆಗಿದೆ, ಟಾಪ್ ಸ್ಪೀಡ್ ಸ್ವಲ್ಪ ಕಡಿಮೆ ಬರ್ತಾ ಇದೆ. ನೋಡಿ ಲೆಸ್ ದೆನ್ ಹಾಫ್ ಇದ್ರೂ ನನಗೆ ಆಲ್ರೆಡಿ 55 ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಾ ಇದೆ. ಡೆಫಿನೆಟ್ಲಿ 100, 110 ರೇಂಜು ಬಂದೇ ಬರುತ್ತೆ ಗಾಡಿಯಲ್ಲಿ. ಸ್ವಲ್ಪ ಕಟ್ ಆಫ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಷ್ಟೇ, ಕಾಸ್ಟ್ ಕಟಿಂಗ್ ಮಾಡಿದ್ದಾರೆ. ಏತರ್ 450 ನಮಗೆ ಎಸ್ ಸಿಗುತ್ತೆ, ಇಲ್ಲ ಓಲಾ S1 Pro, ಓಲಾ ಎಕ್ಸ್ ಕೂಡ ಬರುತ್ತೆ ಅದರಲ್ಲಿ. ಇಲ್ಲ TVS ಬೇಸ್ ಮಾಡೆಲ್ಗಿಂತ ಇದನ್ನ ತಗೊಳ್ಳೋದು ತುಂಬ ಬೆಸ್ಟ್ ಅಂತ ನನಗೆ ಅನಿಸ್ತಿದೆ. ನನ್ನ ಒಪಿನಿಯನಲ್ಲಿ ಐ ಥಿಂಕ್ ಶುಡ್ ಗೋ ಫಾರ್ ಬಿಲ್ಡ್ ಕ್ವಾಲಿಟಿನೇ ಆಗಿರ್ಬೋದು, ಸರ್ವಿಸಿಂಗೇ ಆಗಿರ್ಬೋದು. ಐ ಥಿಂಕ್ ದಿಸ್ ಇಸ್ ಮಚ್ ಬೆಟರ್. ಚೇತಕ್ ಬ್ಲೂ ಏನಿದೆ 2903 ಪರ್ಫೆಕ್ಟ್. ರೀಜನರೇಟಿವ್ ಬ್ರೇಕಿಂಗ್ ನೋಡಿ ಎಷ್ಟು ಫಾಸ್ಟಾಗಿ ಸ್ಲೋ ಡೌನ್ ಆಗ್ತಿದೆ. ಡೆಫಿನೆಟ್ಲಿ ರೀಜನ್ನಿಂದನೇ ನಿಮಗೆ ರೇಂಜೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇದೊಂದು ವಿಷಯ ಚೆನ್ನಾಗಿದೆ ಈ ಸ್ಕೂಟರಲ್ಲಿ, ರೀಜನರೇಟಿವ್ ಬ್ರೇಕಿಂಗ್. ಸೊ ಕೊನೆಗೆ ನನ್ನ ಅನಿಸಿಕೆ ಏನು, ನಾವು ಚೇತಕ್ ಪ್ರೀಮಿಯಂನ ತೊಗೊಬೇಕಾ ಇಲ್ಲ ಅಫೋರ್ಡೆಬಲ್ ಆಗಿರೋ ಚೇತಕ್ ಬ್ಲೂನ ತೊಗೊಬೇಕಾ, ಅದು ಹೇಳೋಕ್ಕೂ ಮುಂಚೆ ಪ್ರೈಸ್ ಸ್ವಲ್ಪ ಸೆಗ್ರಿಗೇಟ್ ಮಾಡೋಣ. ಆ್ಯಂಡ್ ಇದರ ಆನ್ ರೋಡ್ ಬಗ್ಗೆನೇ ಮಾತಾಡೋಣ. ಎಕ್ಸ್ ಶೋರೂಮ್ ಎಲ್ಲ ಬೇಡ. 1,63,000, ಕ್ಲೋಸ್ ಟು 63,000 ಇದರ ಆನ್ ರೋಡ್ ಪ್ರೈಸ್. ಆ್ಯಂಡ್ ಇದರ ಆನ್ ರೋಡ್ ಪ್ರೈಸು 1,11,000. ನೀವು ಇದರಲ್ಲೇ ನೋಡಿದ್ರೆ 52,000 ಡಿಫ್ರೆನ್ಸ್ ಬರ್ತಾ ಇದೆ 2 ಗಾಡಿಗೂ. ಇನ್ನೊಂದು ಮ್ಯಾಂಡೇಟ್ರಿ ಏನು ಗೊತ್ತಾ, ಈ ಸ್ಕೂಟರ್ಗೆ
ಲೇಡೀಸ್ ಫುಟ್ ರೆಸ್ಟ್ ಹಾಕ್ಸ್ಕೊಳ್ಳಿ, ಅದ್ರ ಪ್ರೈಸಿಂಗು ನಾನು ಅಲ್ಲಿ ಹಾಕ್ತೀನಿ. ಮ್ಯಾಂಡೇಟ್ರಿ ಆಗಿ ನೀವು ತೊಗೊಬೇಕಾಗಿರೋದು ಯಾವುದೇ ಎಲೆಕ್ಟ್ರಿಕ್ ಗಾಡಿ ನೀವು ತೊಗೊಂಡ್ರು, ನಾಟ್ ಜಸ್ಟ್ ಚೇತಕ್, ಎಕ್ಸ್ಟೆಂಡೆಡ್ ವಾರಂಟಿ ನಾವು ತೊಗೊಳ್ಳಿ. ಎಕ್ಸ್ಟೆಂಡೆಡ್ ವಾರಂಟಿ ತೊಗೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ 2 ವರ್ಷ ಎಕ್ಸ್ಟ್ರಾ ಬರುತ್ತೆ, ಹಾಗೆ 20,000 ಎಕ್ಸ್ಟ್ರಾ ಬರುತ್ತೆ. ಸೊ ಆಲ್ಮೋಸ್ಟ್ 5 ವರ್ಷ 70,000 ಕಿಲೋಮೀಟರ್ಗೂ ನಿಮ್ಮ ಬ್ಯಾಟ್ರಿ ಏನೇ ಆಗಲಿ, ನಿಮ್ಮ ಮೋಟ್ರ್ ಏನೇ ಆಗಲಿ ಸೆಕ್ಯೂರ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ 5,000 6,000 ಅಂತ ವೆಯ್ಟ್ ಮಾಡಬೇಡಿ, ಎಕ್ಸ್ಟೆಂಡೆಡ್ ವಾರಂಟಿ ತೊಗೊಳ್ಳಿ. ಇನ್ನೊಂದು ವಿಷಯ ಏನಂದರೆ, ನಿಮಗೆ ಈ ಫೀಚರ್ಸ್ ಇದೆಯಲ್ಲ, ಈ ಹಿಲ್ ಹೋಲ್ಡ್ ಫೀಚರ್, ರಿವರ್ಸೇ ಆಗಿರ್ಬೋದು, ಇದರಲ್ಲಿ ನಿಮಗೆ ನ್ಯಾವಿಗೇಷನು, ಜಿಯೋ ಫೆನ್ಸಿಂಗು ಇದೆಲ್ಲ ಎಂಜಾಯ್ ಮಾಡಬೇಕಂದ್ರೆ ನೀವು ಟೆಕ್ ಪ್ಯಾಕ್ ಅನ್ನೋ ಫೀಚರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ನೀವು 5,000 ಈ ಗಾಡಿಗೆ, 3,000 ಆ ಗಾಡಿಗೆ, ಬಿಕಾಸ್ ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಬರುತ್ತಲ್ಲ, ಲೈವ್ ನ್ಯಾವಿಗೇಷನ್ ಎಲ್ಲ ನೋಡ್ಬೋದು. 5,000 ವರ್ತ್ ಇಟ್ ಅಂದರೆ ಡೆಫಿನೆಟ್ಲಿ ವರ್ತ್ ಇಟ್. ನೀವೇನಾದರೂ ಸಿಟಿಯಲ್ಲಿದ್ದು ನೀವು ತುಂಬ ಯೂಸ್ ಮಾಡ್ತೀರಾ ಅಂದರೆ. ಬಟ್ ಡೆಫಿನೆಟ್ಲಿ ಈ ಗಾಡಿಯಲ್ಲಿ ಅದೇ ಟೆಕ್ ಪ್ಯಾಕ್ ತುಂಬಾನೇ ವರ್ತ್ ಇಟ್ಟು, ಯಾಕಂದರೆ ನಿಮಗೆ ರೈಡಿಂಗ್ ಮೋಡ್ಸು, ಹಿಲ್ ಹೋಲ್ಡು ಹಾಗೆ ರಿವರ್ಸ್ ಮೋಡ್ ಎಲ್ಲ ಸಿಗ್ತಾ ಇದೆ ಜಸ್ಟ್ 3,000ಗೆ ಆ್ಯಂಡ್ ಲೈಫ್ ಟೈಮ್ ಈ ಗಾಡಿಯಲ್ಲಿ. ಬಟ್ ಇದರಲ್ಲಿ ನಿಮಗೆ ಟೆಕ್ ಪ್ಯಾಕ್ ಓನ್ಲಿ 5 ವರ್ಷಗಷ್ಟೇ. 5 ವರ್ಷ ಆದಮೇಲೆ ನೀವು ಎಕ್ಸ್ಟ್ರಾ ಪೇ ಮಾಡಲೇಬೇಕು. ಬಟ್ ಇದರಲ್ಲಿ ನಿಮಗೆ ಲೈಫ್ ಟೈಮ್ ಫ್ರೀ. ನನ್ನ ಅನಿಸಿಕೆ ಏನು ಅಂದರೆ, ತುಂಬ ಜನ ಅನ್ಕೊಂಡಿದ್ದು ಚೇತಕ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ, ಬಟ್ ಹೋಗ್ತಾ ಹೋಗ್ತಾ ಪ್ರೈಸಸ್ ಏನೋ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಈವನ್ ದ ಪ್ರೀಮಿಯಂ ಮಾಡೆಲ್. ಬಟ್ ಇದರ ಲಾಂಚ್ ಮಾಡಿದಾದ್ಮೇಲೆ ಬಂಪರ್ ಗುರು, ಸೀರಿಯಸ್ಲಿ 450 SC ಆಗಿರ್ಬೋದು, ಈ ಓಲಾ ಅಫೋರ್ಡೆಬಲ್ ಮಾಡೆಲ್ ಇಲ್ಲ TVS ಅವರ ಅಫೋರ್ಡೆಬಲ್ ಮಾಡೆಲ್ಸ್ಗಿಂತನೂ ಇದು ತುಂಬಾನೇ ಬೆಟರ್. ಬಿಕಾಸ್ ಒಳ್ಳೆ ಬ್ಯಾಟ್ರಿ ಪ್ಯಾಕ್ ಇದೆ, ಒಳ್ಳೆ ರೇಂಜ್ ಇದೆ, ಪ್ಲಸ್ ಈಗ ಹೊಸ ಮಾಡೆಲಲ್ಲಿ ಒಳ್ಳೆ ಲುಕ್ಸ್ ಕೂಡ ಇದೆ. ಸೊ ಕಣ್ಣು ಮುಚ್ಕೊಂಡು ನಿಮ್ಮ ಬಜೆಟ್ ಕನ್ಸ್ಟ್ರೈನ್ ಏನಾದರೂ ಇದೆ ಅಂದರೆ, ಸೊ ಈ ಮಾಡೆಲ್ಗೆ ಹೋಗಿ, ಚೇತಕ್ ಬ್ಲೂಗೆ 2903. ಬಟ್ ನಿಮ್ಗೇನು ಬಜೆಟ್ ಕನ್ಸ್ಟ್ರೈನ್ ಇಲ್ಲ, ನನಗೆ ಒಳ್ಳೆ ಸಾಲಿಡ್ ಗಾಡಿ ಬೇಕು, ಪ್ಲಸ್ ನಮಗೆ ಎಕ್ಸ್ಟ್ರಾ ಫೀಚರ್ಸ್ ಲೈಕ್ ಕೀ ಫಾಬು, ಸ್ವಲ್ಪ ದೊಡ್ಡ ಬ್ಯಾಟ್ರಿ ಬ್ಯಾಕು, ಆನ್ ಬೋರ್ಡ್ ಚಾರ್ಜರ್, ಪ್ಲಸ್ ಡಿಜಿಟಲ್ TFT ಡಿಸ್ಪ್ಲೇ ಫೀಚರ್ಸ್ ಏನೇನು ಎಕ್ಸ್ಟ್ರಾ ಬರ್ತಿದೆ ಇದೆಲ್ಲ ಬೇಕು ಅಂದರೆ ಪ್ರೀಮಿಯಮ್ಗೆ ಹೋಗಿ. ಇಲ್ಲ ಅಂದರೆ 50,000 ಸೇವ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಇದ್ರಲ್ಲಿ ಹೋಗಿ. ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಗಾಡಿ ಏನಾದ್ರು ಬುಕ್ ಮಾಡಬೇಕು, ಹಾಗೆ ಟೆಸ್ಟ್ ರೈಡ್ ತೊಗೊಬೇಕು ಅಂದರೆ ನಾನು ಶೋರೂಮ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವ ಲೊಕೇಶನ್ ನಿಯರ್ ಬೈ ಇದೆ ಅಂತ ಅಲ್ಲಿಗೆ ಹೋಗಿ ಚೆಕ್ ಮಾಡಿ. ಹಾಗೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೂ ಸಬ್ಸ್ಕ್ರೈಬು ಮಾಡಿ. ಜಸ್ಟ್ ಒಂದು ಲೈಕ್ ಮಾಡಿ, ಸೊ ದ್ಯಾಟ್ ಯೂಟ್ಯೂಬೂ ಖುಷಿಯಾಗಿರುತ್ತೆ, ನಾವು ಖುಷಿಯಾಗಿರುತ್ತೆ, ತುಂಬ ಜನಕ್ಕೆ ವೀಡಿಯೋನೂ ಹೋಗುತ್ತೆ. ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಹೆಲ್ಮೆಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ಜೈ ಕರ್ನಾಟಕ.